ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ. ಇವಾಗ ಬೆಳಗ್ಗೆ ನಾನಿಲ್ಲಿ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೀನಿ. ಉಪ್ಪಿಟ್ಟು ಅಂದರೆ ಸ್ವಲ್ಪ ಅಲರ್ಜಿನೇ ಎಲ್ಲರಿಗೂ, ನನಗೂ ಗೊತ್ತು. ಆದ್ರೂ ಅಂದರೆ ನಾನು ಮೈಸೂರಿಗೆ ಹೋಗ್ಬೇಕಿತ್ತು, ಹಾಗಾಗಿ ಉಪ್ಪಿಟ್ಟು ಮಾಡಿದೆ. ಬೇಗ ಅದೇ ಆಗೋದಲ್ವ ಟೈಮ್ಗೆ, ಅದಕ್ಕೋಸ್ಕರ. ಮತ್ತು ನೋಡಿ, ನಾನಿಲ್ಲಿ ರೆಡಿಯಾಗಿ ಹೋಯ್ತಾ ಇದ್ದೀನಿ ಆಟೋದಲ್ಲಿ ಬಸ್ ಹತ್ತೋದಕ್ಕೆ. ಅಂದರೆ ನನಗೆ 1 ಗಂಟೆ ಅಷ್ಟರಲ್ಲಿ ಬರೋಕ್ಕೆ ಹೇಳಿ, 12:30 1 ಗಂಟೆ ಅಷ್ಟರಲ್ಲಿ ಅವ್ರು ಬರೋಕ್ಕೆ ಹೇಳಿದ್ದಾರೆ. ಅಷ್ಟರಲ್ಲಿ ನಾನು ಹೋಗಬೇಕು. ಈಗ ಹೋಗಬೇಕಾದ್ರೆ ಟೈಮ್ ಎಷ್ಟು ಅಂದರೆ ನನ್ನ ಪ್ರಕಾರ ಒಂದು 10 ಒಳಗಡೆ ಟೈಮ್ ಆಗಿತ್ತು. ಮತ್ತು ನೋಡಿ, ನಾನು ಬಸ್ ಹತ್ಬಿಟ್ಟು ಬಂದು ಯಾಕಂದರೆ ಬಸ್ಸಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಬಸ್ಸು ತುಂಬ ರಶ್ ಆಗಿತ್ತು ಹೇಳಬೇಕಂದ್ರೆ, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಮತ್ತು ನೋಡಿ, ಬಸ್ ಇಳಿದ್ಬಿಟ್ಟು ನಾನು ಬಂದು ಇದು ನಾನು ಹೋಗ್ತಾ ಇರೋ ಏರಿಯಾ ಹೆಸರು ಯಾವುದು ಅಂದರೆ ಇದು ನಂಜುಮಳಿಗೆ ಅಂತ ಹೇಳ್ಬಿಟ್ಟು, ನನಗೆ ಗೊತ್ತಿರಲಿಲ್ಲ ಅಡ್ರೆಸ್ಸು. ಅವರು ನನಗೆ ಫೋನ್ ಮಾಡಿದ್ರಲ್ಲ, ಅವ್ರಿಗೆ ಫೋನ್ ಕೊಟ್ಟೆ ಆಟೋದವ್ರಿಗೆ, ಹೇಳಿ ಅಡ್ರೆಸ್ ಅಂತ ಹೇಳ್ಬಿಟ್ಟು. ಆಮೇಲೆ ಅವರೇ ಹೇಳಿದ್ರು ನಂಜುಮಳಿಗೆ ಅಂತ ಹೇಳ್ಬಿಟ್ಟು, ನಂಜುಮಳಿಗೆ ಹತ್ರ ಕರ್ಕೊಬನ್ನಿ ಅಂತ ಹೇಳ್ಬಿಟ್ಟು. ಅಲ್ಲಿ ಆಫೀಸ್ ಇದೆ, ಅಲ್ಲಿಗೆ ಹೋಗಿ ಜೆರಾಕ್ಸ್ಗಳೆಲ್ಲ ಕೊಡಬೇಕಿತ್ತು ನನ್ನ ಮಗಳವು. ಹಾಗಾಗಿ ಹೋಗ್ತಾ ಇರೋದು. ನೋಡಿ, ಮೈಸೂರು ನೋಡೋದಕ್ಕೆ ನಿಜವಾಗ್ಲೂ ಒಂಥರ ಖುಷಿ. ನಿಜ ಹೇಳ್ಬೇಕಂದ್ರೆ ಈ ಬೆಂಗಳೂರಿಗಿಂತನೂ ಈ ಮೈಸೂರು ತುಂಬ ಚೆನ್ನಾಗಿದೆ. ವಾತಾವರಣ ಅಂದರೆ ಎಲ್ಲನೂ ತುಂಬ ಚೆನ್ನಾಗಿದೆ. ಅಂದರೆ ಬೆಂಗಳೂರಲ್ಲಿ ಹೇಗೆ ಗೊತ್ತಾ, ತುಂಬ ಟ್ರಾಫಿಕ್, ಅಂದರೆ ತುಂಬ ಟ್ರಾಫಿಕ್ಕು, ಹೆವಿ ಟ್ರಾಫಿಕ್ಕು ಯಾವಾಗ ನೋಡಿದ್ರೂ. ಇಲ್ಲಿ ನೋಡಿ ಆ ಥರ ಇಲ್ಲವೇ ಇಲ್ಲ. ಎಷ್ಟು ಚೆನ್ನಾಗಿದೆ ವಾತಾವರಣ ಎಲ್ಲ ಅಂತ ಹೇಳ್ಬಿಟ್ಟು ಒಂಥರ ನನಗದೇನೋ ಗೊತ್ತಿಲ್ಲ. ಈ ಮೈಸೂರಲ್ಲಿ ಆಟೋಲ್ಲಿ ಓಡಾಡಬೇಕಾದ್ರೆ ತುಂಬ ಖುಷಿ ಆಯ್ತಾಯಿತ್ತು. ಅಂದರೆ ನಾನು ತುಂಬ ಅವಸರದಲ್ಲಿದ್ದೆ, ಬೇಗ ಹೋಗಬೇಕು, ಅಲ್ಲಿ ಓದ್ ಕೆಲಸ ಆಗಬೇಕು, ಪಾಪ ನಮಗೋಸ್ಕರ ಇನ್ನೊಬ್ರು ಕಾಯಬಾರ್ದು ಅಂತ ಹೇಳ್ಬಿಟ್ಟು. ಆದ್ರೂ ಏನೋ ಆಟೋಲ್ಲಿ ಹೋಗೋದಕ್ಕೆ ನಂತರ ತುಂಬ ಖುಷಿ ಆಯ್ತಾಯಿತ್ತು ನನಗೆ. ಇನ್ನೂ ಹೋಯ್ತಾನಿದ್ದು. ಹೇಳ್ಬೇಕಂದ್ರೆ ಅದು ಬಸ್ ಸ್ಟಾಪಿಂದ ಸ್ವಲ್ಪ ದೂರನೇ ಇದೆ. ಅವ್ರು ಹೇಳಿದ್ರು ನನಗೆ ಬಸ್ ಹತ್ಕೊಂಡು ಬನ್ನಿ ಅಂದರು ಫಸ್ಟು. ಆಮೇಲೆ ಏನು ಯೋಚನೆ ಮಾಡಿದ್ರೆ, ಬೇಡ ಬಸ್ ಹತ್ಕೊಬಂದರೆ ತುಂಬ ಲೇಟಾಗಿಬಿಡುತ್ತೆ, ಬಸ್ಸಲ್ಲಿ ಬೇಡ ಆಟೋದಲ್ಲೇ ಬಂದುಬಿಡಿ ಅಂತ ಹೇಳಿದ್ರ. ನಾನು ಸರಿ ಅಂತ ಹೇಳ್ಬಿಟ್ಟು, ಹೇಗೋ ಆಟೋದಲ್ಲಲ್ವಾ ಅಂತ ಹೇಳ್ಬಿಟ್ಟು ಹೋದೆ. ಇವಾಗ ನೋಡಿ, ನಾನು ಇಲ್ಲಿ ಆಫೀಸ್ ಹತ್ರ ಬಂದಿದ್ದೀನಿ. ಆಫೀಸ್ ಹತ್ರ ಬಂದು ನಾನು ಇವೆಲ್ಲ ಜೆರಾಕ್ಸ್ಗಳು ಮಾಡಿಸಿ ಅವರು ಕೊಟ್ಬಿಟ್ಟು, ಅದೇ ಹಿಂದ್ಗಡೆ ಇದೆಯಲ್ಲ ಅದೇ ಆಫೀಸ್ ರೂಮು, ಅವ್ರಿಗೆಲ್ಲ ಕೊಟ್ಬಿಟ್ಟು ನಾನು ಬರ್ತಾ ಇರೋದು. ಅಂದರೆ ಅಷ್ಟು ಬೇಗ ಬಂದಿದ್ದು ನಾನು ಹೇಳ್ಬೇಕಂದ್ರೆ, ಅಷ್ಟು ಬೇಗ ಬಂದು ಎಲ್ಲ ಜೆರಾಕ್ಸ್ ಮಾಡಿಸಿ ಹಂಗೆ ಬಂದುಬಿಟ್ಟಿದ್ದೆ. ಜೆರಾಕ್ಸ್ ಮಾಡಿಸಿರ್ಲಿಲ್ಲ. ಆಮೇಲೆ ಅವರೇ ತೋರಿಸಿದ್ರು, ಇಲ್ಲಿ ಜೆರಾಕ್ಸ್ ಅಂಗಡಿ ಇದೆ ಹಿಂದ್ಗಡೆ ಹೋಗಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೋಗಿ ಎಲ್ಲ ಜೆರಾಕ್ಸ್ ಮಾಡಿಸ್ಬಿಟ್ಟು, ಅದು ಬೇರೆ ಅಕೌಂಟ್ ನಂಬರೇ ಕಾಣಿಸ್ತಾ ಇರಲಿಲ್ಲ. ಪಾಪ ಅವರು ಪೆನ್ನಲ್ಲಿ ಬರ್ಕೊಂಡು ಅಕೌಂಟ್ ನಂಬರು, IFSC ನಂಬರೆಲ್ಲ. ನಿಜ ದೇವರು ಯಾವುದೋ ಒಂದು ರೀತಿ ನಮಗೆ ಕೈ ಹಿಡಿತಾನೆ ಹೇಳ್ಬೇಕಂದ್ರೆ. ನಾನು ಅದನ್ನು ಮಾಡಿಸ್ಬೇಕಂತ ನನ್ನ ಮನಸ್ಸಲ್ಲೇ ಇರಲಿಲ್ಲ. ಅದು ಸ್ಕೂಲ್ ಬಿಟ್ಟಾಗೋಯ್ತು, ಇನ್ನೇನು ಇಲ್ಲವೇ ಇಲ್ಲ ಅಂತ ಅಂದ್ಕೊಬಿಟ್ಟಿದ್ದೆ. ಅವರು ನನ್ನ ಮಕ್ಕಳನ್ನ ಮೊನ್ನೆ ಇದು ಅವತಾರ್ ಶೋಗೆ ಕರ್ಕೊಂಡು ಹೋಗಿದ್ನಲ್ಲ, ಅಲ್ಲಿ ಹೋದಾಗ ಫೋನ್ ಮಾಡಿದ್ರು, ಅಲ್ಲೇನು ಕೇಳಿಸ್ತಾ ಇರಲಿಲ್ಲ. ಆಮೇಲೆ ನಾನು ಮನೆಗೆ ಬಂದು ಫೋನ್ ಮಾಡಿ ಮಾತಾಡಿದೆ ಅವ್ರ ಹತ್ರ. ಅವರು ಹೇಳಿದ್ರು, ಈ ಥರ ಇದೆ ಅಮ್ಮ, ನೀವು ಬಂದು ಕೊಟ್ಟೋಗಿ, ಇಲ್ಲ ಫೋನಲ್ಲಿ ಕಳಿಸಿ ಅಂದರು. ಫೋನಲ್ಲಿ ಕಳಿಸ್ದೆ, ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪಾಪ ಅಲ್ಲಿ ಕರೆದಿದ್ದು. ನೋಡಿ, ಇನ್ನೂ ಹೋಯ್ತಾನೇ ಇದ್ದೀವಿ ನಾವು. ಅಂದರೆ ಇದನ್ನು ನಾನು ಹೋಗೋರು ಕೊಟ್ಬಿಟ್ಟು ರಿಟರ್ನ್ ವಾಪಸ್ ಬರ್ತಾ ಇರೋದು. ಒಂಥರ ಈ ಮೈಸೂರು ಬೀದಿಗಳಲ್ಲಿ ಓಡಾಡೋಕ್ಕೆ ನಿಜವಾಗ್ಲೂ ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು. ನಡ್ಕೊಂಡು ಓಡಾಡಿದ್ರೆ ಒಂಥರ ಸುಸ್ತು ಅಂತ ಅನಿಸುತ್ತೆ. ಈ ಥರ ಆಟೋದಲ್ಲಿ ನಿಜವಾಗ್ಲೂ ಈ ಮೈಸೂರು ಮತ್ತು ಈ ಬೆಂಗಳೂರಲ್ಲೆಲ್ಲ ಓಡಾಡೋಕ್ಕೆ ಚೆನ್ನಾಗಿರುತ್ತೆ. ಬೆಂಗಳೂರಲ್ಲಿ ಈ ಬಸ್ಗಳಲ್ಲಿ ಓಡಾಡೋದಕ್ಕಿಂತ ಆಟೋಲ್ಲಿ ಓಡಾಡೋದಕ್ಕೆ ಚೆನ್ನಾಗಿರುತ್ತೆ. ಆದರೆ ಹೇಳ್ಬೇಕಂದ್ರೆ ಬೆಂಗಳೂರಲ್ಲಿ ನಮ್ಮಂಥವರೆಲ್ಲ ಆಟೋದಲ್ಲಿ ಓಡಾಡೋಕ್ಕಾಗಲ್ಲ. ನಮಗೇನಿದ್ರು BMTCನೇ ಕರೆಕ್ಟು ಅಲ್ವಾ, ಅದಕ್ಕೆ ಫ್ರೀ ಆಗಿಬಿಟ್ಟಿರೋದು. ಹಾಗಾಗಿ ನಾನು ನೋಡ್ಕೊಂಡು ಸುಮ್ಮನೆ ಹೋಯ್ತಾ ಇದ್ದೆ. ಎಲ್ಲೆಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನನಗೆ ಆ ಜಾಗದಲ್ಲೆಲ್ಲ ನಾನು ವೀಡಿಯೋ ಮಾಡ್ತಾಯಿದ್ದೆ. ನೀವು ಅನ್ಕೋಬೋದು, ಇವಳಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ಹಿಂಗೆಲ್ಲ ಮಾಡ್ಕೊಂಡು ಹೋಯ್ತಾವಳಲ್ಲ ಅಂತೇಳ್ಬಿಟ್ಟು. ಅದೇನೋ ಗೊತ್ತಿಲ್ಲ, ಹೋಗಿದ್ನಲ್ಲ, ಹಾಗಾಗಿ ಮೈಸೂರಿಗೆ ನಾವು ಹೋಗಿದ್ದೋ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಬಂದೆ. ಹೇಳ್ಬೇಕಂದ್ರೆ ನನಗೆ ಮೈಸೂರು ಅರಮನೆ ಕೂಡ ನೋಡಿಲ್ಲ ನಾನು ಇವತ್ತವರೆಗೂ. ಅಂದರೆ ಮೈಸೂರು ಅರಮನೆ ಇದೆಯಂತೆ, ಆಮೇಲೆ ಪ್ರಾಣಿಗಳದ್ದು ಮೃಗಾಲಯ ಇದೆ, ಅವೇನು ನೋಡೇ ಇಲ್ಲ ಫ್ರೆಂಡ್. ನಾನು ಹೇಳ್ಬೇಕಂದ್ರೆ ನೋಡಿ, ಇಲ್ಲಿ ನಾನು ಎಂಥ ದಡ್ಡಿ ಅಂದರೆ ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಇಳಿಬೇಕಿತ್ತು ಆಟೋನ. ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಇಳಿದಿದ್ದೀನಿ. ನಿಜವಾಗ್ಲೂ ನಾನು ಅಂಥ ದಡ್ಡಿ. ನಾನು ಮಾತಾಡ್ತೀನಿ ಅಷ್ಟೇ. ಕೆಲವು ಸರಿ ನಾವು ಎಷ್ಟೇ ಬುದ್ಧಿವಂತರಾದ್ರೂ ಏನಾದರೂ ಒಂದು ತಪ್ಪು ಮಾಡಿ ನೋಡಿ, ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡಿಂದ ನಾನು ಸಬರ್ ಬಸ್ ಸ್ಟ್ಯಾಂಡ್ ಎಷ್ಟು ದೂರ ನಡೀತಾ ಇದ್ದೀನಿ ಅಂತೇಳಿ. ನಿಜವಾಗ್ಲೂ ನಾನು ದಡ್ಡಿನೇ ತಾನೆ. ಆಮೇಲೆ ಅಂದ್ಕೊಂಡೆ, ಅಯ್ಯೋ ಕೊಡೋ ದುಡ್ಡು ಕೊಟ್ಬಿಟ್ಟು ನಾನು ಯಾಕಪ್ಪ ಇಲ್ಲಿ ಇಳ್ಕೊಂಡೆ ಅಂತ ಹೇಳ್ಬಿಟ್ಟು. ಅವನು ಆಟೋದವನು ಹತ್ರನೇ ಅಕ್ಕ ಅಂತ ಅಂದ್ಬಿಟ್ನಾ.
ನಾನು ಸರಿ ಅಂತ ಹೇಳ್ಬಿಟ್ಟು ನಡ್ಕೊಂಡು ಬರ್ತಾಯಿದ್ದೆ. ಪಾಪ ಅವರು ಯಾರೋ ನನ್ನಂಗೆ ಇಬ್ಬರು ಜೊತೇಲಿ ಬರ್ತಾಯಿದ್ರು ನನ್ನ ಹಿಂದೆ. ಅವ್ರು ನನಗೆ ಕೇಳಿದ್ರು ಹೆಂಗೆ ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನಂದೆ ನನಗೂ ಮರ್ತೋಗೈತೆ, ಬನ್ನಿ ಯಾರಿಗಾದ್ರೂ ಕೇಳ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಹೋಗ್ತಾಯಿದ್ದು. ಮತ್ತು ಅಲ್ಲಿಂದ ಬರಬೇಕಾದ್ರೆ ಇಲ್ಲಿ ಹೂವು ಮಾರ್ತಾಯಿದ್ರು. ಈ ಹೂವು ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಮಕ್ಕಳು ಮುಡ್ಕೋತಾರಲ್ಲ ಅಂತ ಹೇಳ್ಬಿಟ್ಟು ನನಗೂ ನಿಜ ಹೇಳ್ಬೇಕಂದ್ರೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಆಮೇಲೆ ಹೂವು ತೊಗೊಂಡೆ, 3 ಮೊಳ ಹೂವು ತೊಗೊಂಡೆ ನಾನು. ಆಮೇಲೆ ಸ್ವಲ್ಪ 1 kg ಆ್ಯಪಲು, ಆಮೇಲೆ ಮೋಸಂಬಿ ನಮ್ಮ ಅಮ್ಮನಿಗೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಅದು ತೊಗೊಂಡು ಅಲ್ಲಿಂದ ನಡ್ಕೊಂಡು ಬಂದುಬಿಟ್ಟು ಸೀದಾ ಬಸ್ ಹತ್ತಿದ್ದೆ. ಈಗ ನೋಡಿ ಬಸ್ ಹತ್ಬಿಟ್ಟು ಕೂತಿದ್ದೀನಿ. ಅಲ್ಲೇ ಬಸ್ ಹೊರಡ್ತಾ ಇದೆ. ನಿಜವೂ ಮೈಸೂರು ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಆದರೆ ಇದನ್ನೆಲ್ಲ ನಾವು ನೋಡಬೇಕು ಅಂದರೆ ಇದಕ್ಕೋಸ್ಕರನೇ ಫ್ರೀ ಮಾಡ್ಕೊಂಡು ಒಂದು ದಿವಸ ಬರಬೇಕು. ನಮ್ಮ ಅಮ್ಮಂಗೆ ನಾನು ಆಗಾಗ ಹೇಳ್ತಾನೆ ಇರ್ತೀನಿ, ನಾವು ಒಂದು ದಿವಸ ಹೋಗಿ ಮೈಸೂರು ನೋಡ್ಕೊಬರೋಣ, ಅರಮನೆ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮನೂ ಹೋಗೋಣ ಅಂತಲೇ ಇರುತ್ತೆ ಯಾವಾಗ ನೋಡಿದ್ರೂ. ನೋಡಿ ನಾನು ಹೇಳಿದ್ನಲ್ಲ, ಸೂಜಿ ಮಲ್ಲಿಗೆ, ದುಂಡು ಮಲ್ಲಿಗೆ ಎಲ್ಲನೂ ತಂಡೆ. ಅಂದರೆ 3 ಮೊಳ ತಗೊಂಡು 1 ಮೊಳ ನಾನು ತೊಗೊಂಡು ಮುಡ್ಕೊಂಡೆ. ನನಗೆ ಹೇಳ್ಬೇಕಂದ್ರೆ ಹೂವು ಅಂದರೆ ತುಂಬ ಇಷ್ಟನೇ ಇಲ್ಲ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹೂವನ್ನ ಕದೀತಿದ್ದೋ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಅಂದರೆ ಎಲ್ಲಾದರೂ ಗುಲಾಬಿ ಹೂವು ಬಿಟ್ಟಿರ್ತವೆ ನೋಡಿ, ನಾನು ನನ್ನ ತಂಗಿ ನೀರು ಹಿಡಿಯೋಕೆ ಹೋಯ್ತಿದ್ವಲ್ಲ, ಎಲ್ಲಾದರೂ ಕಾಣಿಸಿದ್ರೆ ಸ್ವಲ್ಪ ಬಿನ್ಗೆ ಒಳಗಡೆನೇ ಕತ್ಕೊಂಡು ಹಾಕೊಂಡ್ಬಂದ್ಬಿಡ್ತಿದ್ದೆ. ಅಂದರೆ ಅದು ಚಿಕ್ಕ ವಯಸ್ಸಲ್ಲಿ ಆ ಥರ ಮಾಡ್ತಿದ್ದೆ, ಈಗೆಲ್ಲ ಹಾಗೆ ಮಾಡಲ್ಲ. ಚಿಕ್ಕ ವಯಸ್ಸಲ್ಲಿ ಆ ಥರ ಮಾಡಿದ್ದೀವಿ. ಆಮೇಲೆ ಹೋಯ್ತಾ ಹೂವಿನ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗೋಯ್ತು. ಅಂದರೆ ಮಲ್ಲಿಗೆ ಹೂವು ಅಂದರೆ ಎಂಥವ್ರಿಗೂ ಇಷ್ಟ ಅಲ್ವಾ. ಈಗ ನೋಡಿ ನಾನು ಬಸ್ಸೆಲ್ಲ ಇಳಿದು ಮತ್ತೆ ನಮ್ಮ ಮನೆಗೆ ಬರ್ತಾ ಇರೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು. ನಾನು ಹೊರಗಡೆ ಮೈಸೂರಿಗೆ ಹೋಗಿದ್ದೆ. ಅಂದರೆ ಅದು ಸ್ವಲ್ಪ ಕೆಲಸ ಇತ್ತು BO ಆಫೀಸಲ್ಲಿ, ಅದಕ್ಕೆ ಹೋಗಲೇಬೇಕಿತ್ತು. ಅದಕ್ಕೋಸ್ಕರ ಹೋಗ್ಬಿಟ್ಟು ಬಂದೆ. ತುಂಬ ಟೈಮ್ ಆಗೋಯ್ತು, ಅಂದರೆ ತುಂಬ ಸಂಜೆನೇ ಆಗೋಯ್ತು. ಏನೋ ಅಡುಗೆ ನಾನು ಮಾಡಿರಲಿಲ್ಲ, ನಮ್ಮ ಅಮ್ಮನೇ ಅಡುಗೆ ಮಾಡಿಟ್ಟಿದ್ರು. ಯಾಕೋ ಬಂದವಳು ಒಂಥರ ಸುಸ್ತು. ಯಾಕಂದರೆ ನಾನು ತುಂಬ ಬೇಗ ಅಂದರೆ ತುಂಬ ಅವಸರದಲ್ಲಿ ಹೊಂಟೋದೆ. ಯಾಕಂದರೆ ಅವರು ಮಧ್ಯಾಹ್ನದ ಮೇಲೆ ಸಿಗಲ್ಲ ಅಂತ ಹೇಳಿದರು ನನಗೆ. ಮಧ್ಯಾಹ್ನದ ಒಳಗಡೆನೇ ಬರಬೇಕು, ಮಧ್ಯಾಹ್ನದ ಮೇಲೆ ನಾವು ಸಿಗೋದಿಲ್ಲ ನಿಮಗೆ ಅಂತ ಹೇಳ್ಬಿಟ್ಟಿದ್ರು. ಅದಕ್ಕೋಸ್ಕರ ಆದರೂ ಪಾಪ ಅವರು ನಾನು ಹೋಗೋವರೆಗೂ ನನಗೆ ಕಾದರೂ ಗೊತ್ತಾ. ನಿಜವಾಗ್ಲೂ ಅವರು ಎಲ್ಲಾದರೂ ಚೆನ್ನಾಗಿರಲಿ, ನಮ್ಗೆ ಒಳ್ಳೇದಕ್ಕೆ ಆಗೋದಕ್ಕೋಸ್ಕರ ಅವರು ನಮಗೋಸ್ಕರ ಕಾಯ್ಕೊಂಡು ಕೂತಿದ್ರು. ಅದಕ್ಕೆ ಮತ್ತೆ ಹೇಳೋದು, ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಕೈ ಹಿಡಿತಾನೆ ಅಂತ ಹೇಳ್ಬಿಟ್ಟು. ನಾನು ಅಂದರೆ ನನ್ನ ಮಗಳಿಗೆ ಸ್ಕಾಲರ್ಶಿಪ್ಪು ಈಗ ಮನೇಲಿದ್ದಾಳಲ್ಲ, ಏನು ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಅವರು ಅಂದರೆ ಮುಂಚೆ ಅವಳು ಸ್ಕೂಲ್ಗೆ ಹೋಗ್ತಿದ್ಲಲ್ಲ, ಅಲ್ಲಿಂದ ಮಾತಾಡಿ ಎಲ್ಲಾದರೂ ಇರಲಿ ಮಗು, ಅಂದರೆ ಹೇಗಾದರೂ ಇರಲಿ ಎಲ್ಲಾದರೂ ಇರಲಿ, ಒಟ್ನಲ್ಲಿ ಸ್ಕಾಲರ್ಶಿಪ್ ಗೌರ್ಮೆಂಟಿಂದ ಏನು ಸೌಲಭ್ಯ ಸಿಗುತ್ತೆ ಅದನ್ನೆಲ್ಲ ಅವಳಿಗೆ ಬರೋ ಥರ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ನನ್ನನ್ನು ಕರೆಸ್ಕೊಂಡಿದ್ದವರು. ಹೇಳ್ಬೇಕಂದ್ರೆ ಅವಳು ಓದಿರೋದೇ ಒಂದು ಸ್ಕೂಲು, ಆ ಸ್ಕಾಲರ್ಶಿಪ್ ಮಾಡಿಸ್ಕೊಡ್ತಾ ಇರೋದು ನೋಡಿದ್ರೆ ನನಗೆ ಮೈಸೂರಲ್ಲಿ. ಯಾಕಂದರೆ ಅದಕ್ಕೆ ಮತ್ತೆ ಹೇಳೋದು, ನಮ್ಮಲ್ಲಿ ಒಳ್ಳೆತನ ಇದ್ದರೆ ದೇವರು ಹೇಗಾದರೂ ಕಾಪಾಡ್ತಾನೆ ಅಂತ ಹೇಳ್ಬಿಟ್ಟು. ನಾನು ಅದೆಲ್ಲ ಯೋಚನೆ ಮಾಡಿರಲಿಲ್ಲ ಹೇಳ್ಬೇಕಂದ್ರೆ. ಅದ್ರ ಬಗ್ಗೆ ಒಂದು ಚೂರು ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ಅವರೇ ನನಗೆ ಫೋನ್ ಮಾಡ್ತಾರೆ, ಅವರೇ ಫೋನ್ ಮಾಡಿ ಜೆರಾಕ್ಸ್ ಎಲ್ಲ ಅಂದರೆ ಎಲ್ಲನೂ ಕಳಿಸ್ಕೋತಾರೆ ಫೋನಲ್ಲಿ. ಅದೇನೋ ಸರಿಯಾಗಿ ಕಾಣಿಸ್ತಾ ಇಲ್ಲ ಕಣಮ್ಮ, ಕಷ್ಟ ಆದರೂ ಪರವಾಗಿಲ್ಲ, ನೀನೇ ಅವೆಲ್ಲ ತಗೋಬರಮ್ಮ, ನಾವಿಲ್ಲಿ ಜೆರಾಕ್ಸ್ಗಳು ತಗೋತೀವಿ, ಅದ್ರಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಕರೆಸ್ಬಿಟ್ಟು ಪಾಪ ಎಲ್ಲನೂ ತೆಗೆದು ಅವರೇ ಆಟೋದವ್ರಿಗೆಲ್ಲ ಅಡ್ರೆಸ್ ಹೇಳಿ. ನನಗೆ ಅಡ್ರೆಸ್ ಏನು ಅಷ್ಟು ಗೊತ್ತಾಗೋದಿಲ್ಲ ಹೇಳ್ಬೇಕಂದ್ರೆ. ಯಾಕಂದರೆ ನನಗೆ ಈ ಬೆಂಗಳೂರಲ್ಲೂ ಅಷ್ಟೇನು ಗೊತ್ತಾಗಲ್ಲ. ಅಂದರೆ ನಮ್ಮ ಹಾಸನ ಒಂದು ಚೆನ್ನಾಗಿ ಗೊತ್ತು ಅನ್ನೋದು ಬಿಟ್ಟರೆ ಬೇರೆ ಊರುಗಳನ್ನ ನಿಜವೂ ಗೊತ್ತಾಗಲ್ಲ. ಅಂದರೆ ಒಂದೇ ಅವಸರಲ್ಲಿ ಹೋಗಿ ಒಂದೇ ಅವಸರಲ್ಲಿ ಬಂದುಬಿಟ್ಟೆ ನಾನು. ಯಾಕಂದರೆ ಮಕ್ಕಳು ಬೇರೆ ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಏನಿತ್ತು ಅದನ್ನೆಲ್ಲ ಕೊಟ್ಬಿಟ್ಟಲ್ಲಿ ಒಂದು ಸ್ವಲ್ಪ ಹಣ್ಣು ಸ್ವಲ್ಪ ಅಂದರೆ ಮೈಸೂರಿಗೆ ಹೋದ್ಮೇಲೆ ಹೂವು ತೊಗೊಳ್ಳೇಬೇಕು ಅನ್ನೋ ಒಂದು ಇದು ಇದರಲ್ಲಿ ಹೂವು ತೊಗೊಂಡು ಬಂದೆ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ನಿಜವಾಗ್ಲೂ ನಮ್ಮಮ್ಮ ಇರೋದಕ್ಕೆ ನನಗೆ ಪರವಾಗಿಲ್ಲ. ಅಂದರೆ ಈಗ ನಾನು ಎಲ್ಲಾದರೂ ಹೊರಗಡೆ ಹೋಗಿ ಬಂದರೂ ಏನಾದರೂ ಕೆಲಸಗಳು ಮಾಡ್ಕೊಬಂದ್ರೂ ಅಡುಗೆ ತಿಂಡಿ ಟೈಮಿಗೆ ಮಾಡಿ ಇಟ್ಟಿರ್ತಾರೆ. ಇನ್ನು ಅದನ್ನು ನಾನೇ ಮಾಡಬೇಕು ಅಂದರೆ ನಿಜವಾಗ್ಲೂ ಕಷ್ಟ ಆಗೋದು. ಅಂದರೆ ತಿಂಡಿ ಡೈಲಿ ಮಾಮೂಲಿ ಟೈಮ್ ನಾನು ಮಾಡೇ ಮಾಡ್ತೀನಿ, ಡೈಲಿ ತಿಂಡಿ ಮಾತ್ರ ನಾನು ಮಾಡ್ತೀನಿ. ಆದರೆ ಹೇಳ್ಬೇಕಂದ್ರೆ ನಾನು ಸಂಜೆ ಅಡುಗೆ ಬಗ್ಗೆ ಎಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನಮ್ಮ ಅಮ್ಮನೇ ಮಾಡುತ್ತೆ ಸಂಜೆ ಟೈಮ್. ಏನೇ ಆದರೂ ಅಷ್ಟೇ, ಅದು ಎಷ್ಟೇ ಸುಸ್ತಾಗಿರಲಿ, ಎಷ್ಟೇ ಹುಷಾರಿಲ್ದಲೇ ಇರಲಿ, ನಮ್ಮಮ್ಮ ಅದೇನೋ ಗೊತ್ತಿಲ್ಲ ಸಂಜೆ ಅಡುಗೆ ಮಾತ್ರ ನಮ್ಮ ಅಮ್ಮನೇ ಮಾಡೋದು ನಮ್ಮ ಮನೇಲಿ. ಅದನ್ನ ನನಗೆ ಅಂತ ಅಲ್ಲ, ನಮ್ಮ ತಂಗಿ ಬಂದರೂ ಅಷ್ಟೇ, ಸಂಜೆ ಹೊತ್ತು ಅಡುಗೆ ಮಾತ್ರ ನಮ್ಮ ಅಮ್ಮನೇ ಮಾಡೋದು. ಯಾವುದೇ ಕಾರಣಕ್ಕೂ ನಮಗೆ ಮಾಡೋದಕ್ಕೆ ಬಿಡೋದಿಲ್ಲ. ಅದೊಂದರಲ್ಲಿ ಮಾತ್ರ ನಾವು ಪುಣ್ಯ ಮಾಡಿದ್ದೀವಿ ಹೇಳ್ಬೇಕಂದ್ರೆ. ಅಂದರೆ ಮನೆ ಕೆಲಸದಲ್ಲೂ ಅಷ್ಟೇ ನಾನು ಸ್ವಲ್ಪ ಅಷ್ಟು ಇಷ್ಟು ಮಾಡ್ತೀನಿ. ಆದರೆ ನಮ್ಮಮ್ಮ ಒಂಥರ ತುಂಬ ನೀಟ್ನೆಸ್ ಅವ್ರು ಹೇಳ್ಬೇಕಂದ್ರೆ. ನಾವು ಮಾಡಿದ್ರು ಮತ್ತೆ ಇನ್ನೊಂದು ಸರಿ ಮಾಡ್ತಾರೆ.
ಹಾಗಾಗಿ ನಾನು ಬರೋ ಅಷ್ಟರಲ್ಲಿ ಹೇಗೋ ಅಡುಗೆ ಎಲ್ಲ ಮಾಡಿಟ್ಟಿದ್ರು. ಇನ್ನೇನು ಅಷ್ಟೊಂದೇನು ಕೆಲಸ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡೆ, ಸ್ವಲ್ಪ ಊಟ ಮಾಡಿದೆ. ಅಂದರೆ ನಾನಲ್ಲಿ ಹಸ್ಕೊಂಡು ಹೋಗಿದ್ದು ಹೇಳ್ಬೇಕಂದ್ರೆ ಬೆಳಗ್ಗೆ ತಿಂಡಿನೂ ತಿಂದಿಲ್ಲ, ಹಂಗೆ ಹೊರಟೋಗ್ಬಿಟ್ಟಿದ್ದೆ. ಅಂದರೆ ಅಲ್ಲಿಂದ ಬರಬೇಕಾದ್ರೆ ನಾನು ಊಟ ಮಾಡಿಬಿಟ್ಟೆ ಬಸ್ ಹತ್ತಿದ್ದು. ನನಗೆ ನಿಜವಲ್ಲೂ ತುಂಬ ಸುಸ್ತಾಗ್ಬಿಟ್ಟಿತ್ತು ಗೊತ್ತಾ. ಜಾಗ ಗೊತ್ತಿಲ್ಲ, ಏನಿಲ್ಲ, ಎಲ್ಲಿ ಹುಡ್ಕೋದು. ಬಸ್ ಇಳ್ದಿದ ತಕ್ಷಣ ಫೋನ್ ಮಾಡಿದೆ ಅವ್ರಿಗೆ, BO ಅವ್ರ ಆಫೀಸರ್ ಇದ್ರಲ್ಲ ಅವ್ರಿಗೆ. ಆಮೇಲೆ ಅವ್ರು ಆಟೋದವ್ರು ಕೊಡಮ್ಮ ಹೇಳ್ತೀನಿ ಅಂತಂದರು. ಪಾಪ ಆಟೋ ಅಣ್ಣನ ಕೊಟ್ಟೆ. ಅವರು ಹೇಳಿದ್ರು ಸರಿ ಬಿಡಿ ಕರ್ಕೊಬರ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಏನು ಎಲ್ಲ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಅದೇ ಹೇಳಿದ್ನಲ್ಲ ಬಂದಿದ್ದೆ ಸೀದಾ. ಅಂದರೆ ಸ್ವಲ್ಪ ಹಣ್ಣು ಹೂವು ತಗೊಂಡು ಬಂದೆ, ಇನ್ನೇನು ತಗೊಂಡಿಲ್ಲ. ಯಾಕಂದರೆ ಬೆಂಗಳೂರಲ್ಲೇ ಸ್ವಲ್ಪ ಕಮ್ಮಿಗೆ ಸಿಕ್ತು. ಅಲ್ಲಿಗೆ ಹೋಲಿಸ್ಕೊಂಡ್ರೆ ಬೆಂಗಳೂರಲ್ಲೇ ಸ್ವಲ್ಪ ಕಮ್ಮಿಗೆ ಸಿಗ್ತವೆ. ಆದರೂ ಹೋಗಿದ್ದೀನಲ್ಲ ಅಷ್ಟು ದೂರ ಅಂತ ಬರೀ ಕೈಲಿ ಬರಬಾರ್ದು ಅಂತ ಹೇಳ್ಬಿಟ್ಟು ತಗೊಂಡು ಸೀದಾ ಬಸ್ ಹತ್ಬಿಟ್ಟು ಬಂದಿದ್ದೆ. ಹೇಳ್ಬೇಕಂದ್ರೆ ನನಗೆ ಮೈಸೂರಲ್ಲಿ ಫ್ರೆಂಡ್ಸ್ಗಳಿದ್ದಾರೆ. ಅಂದರೆ ನನ್ನ ಜೊತೆ ಮುಂಚೆ ಕೆಲಸ ಮಾಡ್ತಿದ್ರಲ್ಲ ಅವರು ತುಂಬ ಜನ ಇದ್ದಾರೆ. ಅಂದರೆ ಆ ಕಡೆ ಸೈಟ್ ತಗೊಂಡು ಮನೆ ಕಟ್ಕೊಂಡು ಹೋಗಿರೋರು ಇದ್ದಾರೆ, ಒಂದಿಬ್ಬರು. ಅವರು ಫೋನ್ ನಂಬರ್ ಎಲ್ಲ ಇದೆ. ಫೋನ್ ಮಾಡ್ತಿದ್ರೆ ನಿಜವಾಗ್ಲೂ ಅವ್ರ ಮನೆಗೆ ಕರೆಯೋರು. ಆದರೆ ನಾನು ಯಾರಿಗೂ ಫೋನ್ ಮಾಡಿಲ್ಲ. ಹೇಗೋದೆ ಹಾಗೆ ನನಗೆ ಏನು ಗೊತ್ತಾ, ನಾನು ಎಲ್ಲೇ ಹೋದ್ರೂ ಮನೆಗೆ ಬೇಗ ಹೋಗಬೇಕು. ಈಗ ಮಕ್ಕಳನ್ನ ಕರ್ಕೊಂಡೋದ್ರೆ ನಾನು ಎಷ್ಟೊತ್ತು ಬೇಕಾದರೂ ಹೋಯ್ತೀನಿ, ಎಷ್ಟೊತ್ತು ಬೇಕಾದರೂ ಬಂದುಬಿಡ್ತೀನಿ. ಯಾಕಂದರೆ ನನ್ನ ಮಕ್ಕಳು ನನ್ನ ಜೊತೇಲಿ ಇರ್ತಾರೆ. ನಿಧಾನಕ್ಕೆ ಹೋದರೂ ನಡೆಯುತ್ತೆ ಅನ್ನೋ ಥರ ಮನಸ್ಸು. ಅದೇ ಮಕ್ಕಳನ್ನ ಬಿಟ್ಟೋದ್ರೆ ಬೇಗ ಹೋಗಿ ಮನೆ ಸೇರ್ಕೋಬೇಕಪ್ಪ, ಬೇಗ ಹೋಗಿ ಮನೆ ಸೇರ್ಕೋಬೇಕು, ಈ ಥರ ಮೈಂಡು ನನಗೆ ಅಲ್ಲ, ಅದು ಎಲ್ಲ ತಾಯಂದಿರಿಗೂ ಇದ್ದೇ ಇರುತ್ತೆ. ಹಾಗಾಗಿ ನಾನು ಮಕ್ಕಳನ್ನ ಬಿಟ್ಟೋದ್ರೆ ಅಷ್ಟು ಅಂದರೂ ಒಂದು ಮನಸ್ಸು ನನಗೆ, ನಮ್ಮ ಸಣ್ಣೋಳನ್ನ ಕರ್ಕೊಂಡು ಹೋಗ್ಬಿಡೋಣ, ಹೆಂಗೋ ಅವಳಿಗೆ ರಜಾ ಇತ್ತು ಇವತ್ತು ಕರ್ಕೊಂಡು ಹೋಗೋಣ ಅಂತ. ಆದರೂ ಬೇಡ ಅಷ್ಟು ದೂರ ಅವಳನ್ನ ಕರ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ನಾನು ಒಬ್ಬಳೇ ಹೋಗಿದ್ದು. ನಮ್ಮ ಅಮ್ಮ ಬೇಡ ಅವಳನ್ನೆಲ್ಲೂ ಕರ್ಕೊಂಡು ಹೋಗ್ಬೇಡ ಅಂತ ಅಂದಿತ್ತ. ಇನ್ನು ಇವಳನ್ನ ಕರ್ಕೊಂಡು ಹೋದರೆ ಇವಳಿಗೆ ಅಂದರೆ ಅಷ್ಟು ದೂರ ಕರ್ಕೊಂಡು ಹೋಗೋಕ್ಕೆ ನನಗೂ ಒಂಥರ ಬೇಜಾರಾಗುತ್ತೆ. ಇವಳಿಗೆ, ನಮ್ಮ ದೊಡ್ಡವಳಿಗೆ ಅಂದರೆ ಒಂಥರ ಆಯಾಸ ಆಗುತ್ತಲ್ಲ ಅವಳಿಗೂ ಅಂತ ಹೇಳ್ಬಿಟ್ಟು ಅಷ್ಟೊಂದು ನಾನು ಎಲ್ಲೂ ಜಾಸ್ತಿ ಕರ್ಕೊಂಡು ಹೋಗೋದಿಲ್ಲ. ನಾನೇ ಹೋಗ್ಬಿಟ್ಟು ನಾನೇ ಬಂದೆ. ಹೇಗೋ ಇದು ಹೋಗಿದ್ದಕ್ಕೆ ಇದೊಂದು ಕೆಲಸ ಆಯಿತು. ನೋಡೋಣ, ಅವ್ರು ಹೇಳಿದ್ದಾರೆ ನನಗೆ ಬರೋ ಸಾಧ್ಯತೆಗಳು 90% ಇದೆ. ಬರಲಿ ಬಿಡಲಿ, ಇದನ್ನು ಮಾಡಿಸಿರಮ್ಮ. ಯಾಕಂದರೆ ಹೋದ ವರ್ಷವೂ ಹಾಗೆ ನಾನು UDID ಕಾರ್ಡ್ ಅಂತಾರೆ ನೋಡಿ, ಅವೆಲ್ಲ ಇನ್ನೂ ಏನೂ ಮಾಡಿಸಿಲ್ಲ, ಅದು ಮಾಡಿಸ್ಬೇಕು. ಹೋದ ವರ್ಷವೂ ಹಾಗೆ ನಾನು ಮಾಡಿಸಿರ್ಲಿಲ್ಲ. ಆದರೂ ಅವರು ಏನು ದುಡ್ಡು ಹಾಕ್ಬೇಕು ಅವಳಿಗೆ ಅದನ್ನು ಹಾಕಿದ್ರು. ಅದಕ್ಕೋಸ್ಕರನೇ ನನಗೆ ಈ ವರ್ಷವೂ ಕರೆಸ್ಕೊಂಡು ಅವರು ಆ ಥರ ಎಲ್ಲ ಈಸ್ಕೊಂಡು ಕಳಿಸಿರೋದು. ಅಕಸ್ಮಾತ್ ಬಂದಿಲ್ಲ ಅಂದರೆ ನಾವು ಫೋನ್ ಮಾಡ್ತೀವಿ, ಕಾರ್ಡ್ ಮಾಡಿಸಮ್ಮ ಅಂತ ಹೇಳಿದ್ದಾರೆ. ನೋಡೋಣ, ಆದಷ್ಟು ಬೇಗ ಅದೊಂದು ಕಾರ್ಡ್ ಮಾಡಿಸಿದ್ರೆ ಹೇಳ್ಬೇಕಂದ್ರೆ ಇನ್ನೇನು ಆ ಥರ ಬೇರೆ ಕೆಲಸ ಈ ಸರ್ಟಿಫಿಕೇಟು ಅಂಥವೆಲ್ಲ ಓಡಾಡೋ ಕೆಲಸಗಳು ಇರೋದಿಲ್ಲ ನನಗೆ. ಮತ್ತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಇದೊಂದೇ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.